ಡ್ರಗ್ಲೆಸ್ ಥೆರಪಿ ಅಂತ ಹೇಳ್ತೀವಿ. ತುಂಬಾ ಇಂಪ್ರೂವ್ ಅನಿಸ್ತಿದ್ಯಾ? ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ಫುಲ್ ಪೇನ್ ರಿಡ್ಯೂಸ್ ಆಗಿದೆ. ನಮಸ್ಕಾರ ಬೆಂಗಳೂರು. ಇಂದಿನ ಓಟದ ಬದುಕಿನಲ್ಲಿ ಕೆಲಸದ ಒತ್ತಡ, ಬೆನ್ನು ನೋವು ಅಥವಾ ಆಯಾಸ ನಿಮ್ಮನ್ನ ಕಾಡ್ತಾ ಇದೆಯಾ? ಔಷಧಗಳಿಲ್ಲದೆ ಪ್ರಕೃತಿಯ ಮಡಿಲಲ್ಲಿ ನಿಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ಬೇಕೆಂಬ ಆಸೆ ಇದೆಯಾ? ಹಾಗಾದ್ರೆ ನಿಮಗಾಗಿ ಇದೆ ಒಂದು ಪರಿಪೂರ್ಣ ತಾಣ. ಅದೇ ಯಶಸ್ವಿ ನೇಚರ್ ಕ್ಯೂರ್ ಮತ್ತು ವೆಲ್ನೆಸ್ ಸೆಂಟರ್. ನಮ್ಮಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸನ್ನ ಪುನಶ್ಚೇತನಗೊಳಿಸಲು 16 ನೈಸರ್ಗಿಕ ಚಿಕಿತ್ಸೆಗಳು ಲಭ್ಯ ಇದೆ. ಯೋಗ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಮನಸ್ಸಿನ ಶಾಂತಿಗಾಗಿ ಆಕ್ಯುಪಂಕ್ಚರ್ ಮತ್ತು ಫೇಶಿಯಲ್ ಆಕ್ಯುಪಂಕ್ಚರ್, ನೋವು ನಿವಾರಣೆ ಮತ್ತು ಸೌಂದರ್ಯ ವೃದ್ಧಿಗೆ ಮಸಾಜ್ ಮತ್ತು ಸ್ಟೀಮ್ ಬಾತ್, ಸ್ನಾಯುಗಳ ಸಡಿಲಿಕೆ ಹಾಗೂ ದೇಹದ ಕಲ್ಮಶ ಹೊರಹಾಕಲು ಶಿರೋಧಾರ, ಆಳವಾದ ವಿಶ್ರಾಂತಿ ಮತ್ತು ನಿದ್ರಾಹೀನತೆಗೆ ರಾಮಬಾಣ, ಹೈಡ್ರೋಥೆರಪಿ ಮತ್ತು ಮಡ್ ಪ್ಯಾಕ್ಸ್, ಜೀರ್ಣಕ್ರಿಯೆ ಮತ್ತು ಚರ್ಮದ ಆರೋಗ್ಯಕ್ಕೆ ಉತ್ತಮ. ಅಷ್ಟೇ ಅಲ್ಲದೆ ಕಪ್ಪಿಂಗ್ ಥೆರಪಿ, ಮ್ಯೂಸಿಕ್ ಥೆರಪಿ ಮತ್ತು ಫಿಸಿಯೋಥೆರಪಿ ಮೂಲಕ ನಿಮ್ಮ ದೀರ್ಘಕಾಲದ ನೋವುಗಳಿಗೆ ನಾವು ಪರಿಹಾರ ನೀಡುತ್ತೀವಿ. ನಮ್ಮಲ್ಲಿ ನುರಿತ ತಜ್ಞರಿಂದ ವೈಜ್ಞಾನಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಚಿಕಿತ್ಸೆ ನೀಡಲಾಗುತ್ತೆ. ಪ್ರಕೃತಿ ಚಿಕಿತ್ಸೆಯ ಮೂಲಕ ನಿಮ್ಮ ಜೀವನ ಶೈಲಿಯನ್ನ ಬದಲಿಸಿಕೊಳ್ಳಿ, ಹೊಸ ಚೈತನ್ಯ ಪಡೆಯಿರಿ. ಲೊಕೇಶನ್: ಫಸ್ಟ್ ಫ್ಲೋರ್, ಚಳ್ಳಕೆರೆ ಮೇನ್ ರೋಡ್, ಕಲ್ಯಾಣ್ ನಗರ್, ಬೆಂಗಳೂರು. ಮತ್ತಷ್ಟು ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. ನಮಸ್ತೆ ಎಲ್ರಿಗೂ, ನಾನು ಡಾಕ್ಟರ್ ಹರ್ಷಿತಾ, ಯಶಸ್ವಿ ನೇಚರ್ ಕ್ಯೂರ್ ಅಂಡ್ ವೆಲ್ನೆಸ್ ಸೆಂಟರ್ ಇಂದ ಮಾತಾಡ್ತಿದ್ವಿ. ಸೊ ನಮ್ಮಲ್ಲಿ ಬರೋ ಪೇಷಂಟ್ಸು ನೇಚರ್ ಕ್ಯೂರ್ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಅಂತ ಬರ್ತಾರೆ. ಯೂಶಲಿ ನಾವು ನೇಚರ್ ಕ್ಯೂರ್ ಟ್ರೀಟ್ಮೆಂಟ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ವಿತೌಟ್ ಯೂಸಿಂಗ್ ಎನಿ ಡ್ರಗ್ಸ್, ಅಂದ್ರೆ ಡ್ರಗ್ಸ್ ಅನ್ನ ಯೂಸ್ ಮಾಡದೆ ಅಂತ ಡ್ರಗ್ಲೆಸ್ ಥೆರಪಿ ಅಂತ ಹೇಳ್ತೀವಿ. ನ್ಯಾಚುರೋಪತಿ ಅಂಡ್ ಯೋಗ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಅದರಿಂದ ನಾವು ಟ್ರೀಟ್ಮೆಂಟ್ ಅನ್ನ ಮಾಡುವಂತಹದ್ದು. ತಿನ್ನಕ್ ಕೂಡ ಬರ್ತಿರ್ಲಿಲ್ಲ. ಬಟ್ ಇವರು 5 days ಇಂದ ನಮ್ಮ ಹತ್ರ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ನಾವು ಹಿ ಇಸ್ ಬೆಟರ್. ಸೊ ಈಗ ಇವರಿಗೆ ನಾವು ಅಲ್ಟ್ರಾಸೌಂಡ್ ಅನ್ನೋ ಒಂದು ಟ್ರೀಟ್ಮೆಂಟ್ ಅನ್ನ ಮಾಡೋಣ. ಇದು ಫಿಸಿಯೋಥೆರಪಿಯಲ್ಲೇ ಬರುತ್ತೆ. ಸೊ ಮೇನ್ಲಿ ಅದೇನಂದ್ರೆ ಫ್ರೀಕ್ವೆನ್ಸಿ ಕರೆಂಟ್ ಟೆಕ್ನಿಕ್ ಅಂತ ಕರಿತೀವಿ ನಾವು ಅದನ್ನ. ಸೊ ಅದ್ರ ಸಹಾಯದಿಂದ ನಾವು ಇಲ್ಲಿ ಮಸಲ್ ಸ್ಪಾಸಮ್ ಆಗಿತ್ತು, ಇವ್ರಿಗೆ ತುಂಬಾ ಗಟ್ಟಿ ಟೆಂಡರ್ ತರ ಇತ್ತು. ಸೊ ಅವ್ರಿಗೆ ಅಲ್ಟ್ರಾಸೌಂಡ್ ಮೂಲಕ ನಾವು ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀವಿ. ಯೂಶಲಿ ಲೋವರ್ ಬ್ಯಾಕ್ ಪೇನ್ ಅಲ್ಲಿ ಇವರು ನೋವು ಅಂತ ಹೇಳ್ತಿದ್ದಾರೆ. ಸೊ ನಾವು ಅದಕ್ಕೆ ಇವ್ರಿಗೆ 5 days ಇಂದ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ನ ಕೊಡ್ತಿದೀವಿ. ಜೊತೆಗೆ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಜೊತೆಗೆ ಅವ್ರಿಗೆ ಸ್ಟಿಮ್ಯುಲೇಷನ್ ಅಕ್ಯುಪಂಕ್ಚರ್ ಕೂಡ ಮಾಡ್ತಿದೀವಿ. ಸೊ ಈಗ ನೋಡೋಣ ಹೆಂಗ್ ಮಾಡೋದಂತ. ನಾವು ಮೇನ್ಲಿ ಬ್ಯಾಕ್ ಪೇನ್ ಗೆ ನಾವು CV ಮೆರಿಡಿಯನ್ ಅಂತ ಪಾಯಿಂಟ್ಸ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಮಾಡೋಣ. ಸೊ ಈ ತರ ಮಾಡಿ ನೆಕ್ಸ್ಟ್ ಸರ್ ಇದು ಪೆನ್ ಸ್ಟಿಮ್ಯುಲೇಟರ್ ಅಂತ. ಸೊ ಇದು ವೈಬ್ರೇಷನ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ಈ ವೈಬ್ರೇಷನ್ ಅನ್ನ ನಾವು ಸರ್ಟೈನ್ ಅಮೌಂಟ್ ಆಫ್ ಫ್ರೀಕ್ವೆನ್ಸಿ ಇಟ್ಕೊಂಡು ಸೊ ನೀಡಲ್ಸ್ಗೆ ನಾವು ತಾಗಿಸ್ಬೇಕಾಗತ್ತೆ. ತುಂಬಾ ಗ್ರಾಜುಯಲಿ ಬೇಗ ರೆಡ್ಯೂಸ್ ಆಗುತ್ತೆ. ಬ್ಯಾಕ್ ಪೇನ್ಗೆ ಮತ್ತೊಂದು ನಾವು ಕಪ್ಪಿಂಗ್ ಅಂತ ಮಾಡ್ತೀವಿ. ಕಪ್ಪಿಂಗ್ ಅಲ್ಲಿ 2 ವಿಧ ಇದೆ. ಒಂದು ಡ್ರೈ ಕಪ್ಪಿಂಗ್ ಅಂತ ಮಾಡ್ತೀವಿ, ಒಂದು ವ್ಯಾಕ್ಯೂಮ್ ಕಪ್ಪಿಂಗು ಮತ್ತೆ ಫೈರ್ ಕಪ್ಪಿಂಗ್ ಅಂತ ಮಾಡ್ತೀವಿ. ಸೊ ನಾವ್ ಇವಾಗ ಫೈರ್ ಕಪ್ಪಿಂಗ್ ಅನ್ನ ತೋರಿಸ್ತೀವಿ. ಹೇಗಿದ್ದೀರಾ ಈಗ? ಸೊ ಇದು 5th ಡೇ ನನ್ನ ಟ್ರೀಟ್ಮೆಂಟ್. ನಾನು ಆಕ್ಚುಲಿ ಕಾರ್ಪೊರೇಟ್ 9 to 9 ಎಂಪ್ಲಾಯಿ. ಸೊ ಆಲ್ಮೋಸ್ಟ್ 12 hours ಸಿಟ್ಟಿಂಗ್ ಪೊಸಿಷನ್ ಅಲ್ಲೇ ಇರ್ತೀನಿ. ಸೊ ನನ್ನ ಲೋಯರ್ ಬ್ಯಾಕ್ ಅಲ್ಲಿ ತುಂಬಾ ಪೇನ್ ಇತ್ತು. ಸೊ ಆಲ್ಮೋಸ್ಟ್ ಇವತ್ತಿಗೆ ತುಂಬಾ ರಿಕವರ್ ಆಗಿದ್ದೀನಿ. ಪೇನ್ ಏನು ಕಾಣಿಸಲ್ಲ, ಈಸಿಯಾಗಿ ಆರಾಮಾಗಿ ಓಡಾಡಬಹುದು. ಕಡಿಮೆ ಆಗಿದ್ಯಾ? ಬ್ಯಾಕ್ ಪೇನ್ 90% ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿದೆ. ಈಗ ನಿಮಗೆ ತುಂಬಾ ಇಂಪ್ರೂವ್ ಅನಿಸ್ತಿದ್ಯಾ? ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ಫುಲ್ ಪೇನ್ ರಿಡ್ಯೂಸ್ ಆಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.